ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಏಪ್ರಿಲ್ 3ನೇ ತಾರೀಕು ಪ್ರೇಮಿ ಎನ್ನುವಂತಹ ಒಂದು ಹೊಸಬರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಫೀಮೇಲ್ ಲೀಡ್ ಶೋಭಿತಾ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಶೋಭಿತಾ ಅವರೇ. ನಮಸ್ತೆ. ಎಸ್, ಹೇಗಿದ್ದೀರಾ? ಆರಾಮ, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಸಿನಿಮಾ ಏಪ್ರಿಲ್ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ನೀವು. ಆ್ಯಕ್ಚುಲಿ ಡಾಕ್ಟರೇಟ್ ಇನ್ ವೇದಿಕ್ ಆಸ್ಟ್ರಾಲಜಿ, ಮತ್ತು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್, ಹೀಲರ್, ರೇಖಿ, ಮತ್ತು ಸೈಲೆಂಟ್ ಅಬ್ಸರ್ವರ್ ಅಂತೆಲ್ಲ ಆ್ಯಕ್ಚುಲಿ ಬರ್ಕೊಂಡಿದ್ದೀರಾ. ಅಂದರೆ ನಾನು ಸೈಲೆಂಟಾಗಿ ಕೂತಿರ್ತೀನಿ, ನೀವು ಅಬ್ಸರ್ವ್ ಮಾಡ್ತೀರಾ, ಹೇಗೆ? ಹಾಂ, ಏನಾರು ಹೇಳ್ಬೋದಾ ನನ್ನ ಬಗ್ಗೆ? ಇವಾಗ ಮೂವಿ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗೇನು ಹೇಳಲ್ಲ, ನಾನು ಮಾತಾಡ್ಬೋದಾಗದ. ಅಂದ್ರೆ ನಾನು ಸೈಲೆಂಟಾಗಿ ಕೂತ್ರೆ ನೀವು ಮೋಸ್ಟ್ಲಿ ಅಬ್ಸರ್ವ್ ಮಾಡಿದ್ರೆ ಹೇಳ್ತೀರಾ ಅಂತ ಅನ್ಕೊಂಡೆ. ಜಸ್ಟ್ ಫೇಸ್ ರೀಡಿಂಗ್ ತರ ಅಷ್ಟೇನಾ? ಸೊ ಈಗೇನು ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ಇಂಟರ್ವ್ಯೂ ಮುಗಿಯೋದ್ರೊಳಗೆ ಹೇಳ್ಬೋದಲ್ಲ ಏನಾದರೂ, ನಾನು ಏನು ಯೋಚನೆ ಮಾಡ್ತಿರ್ತೀನಿ. ಸೊ ಆಲ್ಮೋಸ್ಟ್ 7th ಫಿಲಮ್ ಹೌದು ಸರ್, ನಿಮ್ದು ರಿಲೀಸ್ ಆಗ್ತಿರೋದು. 3 ಸಪೋರ್ಟಿಂಗ್ ರೋಲ್ ಮಾಡಿದ್ದು, ಆಮೇಲೆ ಮೇನ್ ಲೀಡ್ ಆಗಿ ಮಾಡಿದ್ದು. ಓಕೆ, ಮಾದೇವ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರಿ. ಹೌದು. ಸೊ ಇದರಲ್ಲಿ ಒಂದು ಮುಖ್ಯ ಪಾತ್ರ, ಜೊತೆಗೆ ಶ್ರವ್ಯ ಅವರು ಕೂಡ, ಯಾಕಂದ್ರೆ ಇಬ್ರು ಹೀರೋಯಿನ್ಸ್ ಈ ಸಿನಿಮಾದಲ್ಲಿ. ಯಾವ ತರ ಇರುತ್ತೆ ಪಾತ್ರ? ಯಾಕಂದ್ರೆ ಕ್ರಿಶ್ಚಿಯನ್ ಪಾತ್ರ ಅಂತ ಹೇಳಿದ್ರು. ಟೀನಾ. ಹಾ, ಸೊ ಯಾವ ರೀತಿ ಇದು? ಅಂದ್ರೆ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಹೌದು. ಸೊ ನಿಮ್ಮ ಒಂದು ಪಾತ್ರಕ್ಕೆ ಎಷ್ಟು ಸ್ಕೋಪ್ ಇರುತ್ತೆ ಈ ಸಿನಿಮಾದಲ್ಲಿ ಅಂತ? ಆಕ್ಚುಲಿ ಅದೇ ಟ್ರಯಾಂಗಲ್ ಲವ್ ಸ್ಟೋರಿ. ನಂದು ಟೀನಾ ಅನ್ನೋ ಒಂದು ನೇಮ್ ಇಂದ ಇರುತ್ತೆ. ಅಂದ್ರೆ ಮಾಡರ್ನ್ ಗರ್ಲ್, ಕ್ರಿಶ್ಚಿಯನ್ ಹುಡುಗಿ. ಅವ್ರದ್ದು ಪಾತ್ರ ವಿಲೇಜ್ ರೋಲ್. ಅಂದ್ರೆ ಹೀರೋ ಜೊತೆನೇ ಇದ್ದಿರ್ತೀನಿ, ಅವನ ಅಂದ್ರೆ ಜೊತೆಗೆ ಇದ್ದು ಅದೇ ಲವ್ ಮಾಡ್ತಾ ಅವ್ನ ಕೇರ್ ಮಾಡ್ತಾ ಇರ್ತೀನಿ ಈ ಮೂವಿಲಿ. ಅಂದ್ರೆ ಒಂದು ಶುದ್ಧವಾದ ಒಂದು ಪ್ರೀತಿ ನೋಡ್ಬೋದು. ಅಂದ್ರೆ ಇವಾಗಿನ ಜನರೇಷನ್ ನಿಮ್ಗೆ ಕಾಣಕ್ ಸಿಗಲ್ಲ ಆ ತರ. ಇದು ತುಂಬಾ ರೇರ್. ಈಗ 90s ಅಲ್ಲಿ ಅಂತಂದ್ರೆ ಅಂದ್ರೆ ರೆಟ್ರೋ ತರ ಅಂತ ರಿಯಲ್ ಲೈಫ್ ಅಲ್ಲಿ ಶೋಭಿತಾ ಅವ್ರು ಹೆಂಗಿದಾರ ಹಂಗಿರಲ್ಲ ಇದು ಫಿಲಮ್ ಅಲ್ಲಿ. ತುಂಬಾ ಓಲ್ಡ್ ಸ್ಟೈಲ್ ಲವ್ ಆತರ. ಓಲ್ಡ್ ಸ್ಟೈಲ್ ಅಂತಂದಲ್ಲ, ಅಲ್ಲ ಮೂವಿಯಲ್ಲಿ ಬರೋದು ಆತರ ಲವ್. ನಂದು ಅಂತ ಹೇಳಕ್ ಬರಲ್ಲ. ಆತರ ಶುದ್ಧವಾದ ಪ್ರೀತಿ ಕಾಣಕ್ ಸಿಗ್ಬಹುದು ಅಂತ. ಈಗ 90s ಅಲ್ಲಿ ಎಲ್ಲ ಗೊತ್ತಲ್ಲ ನಿಮ್ಗೆ ಯಾವ ತರ ಇರುತ್ತೆ. ಒಂದು ಪ್ರತಿಯೊಂದು ಮೆಸೇಜಿಗೂ ಕೂಡ ಅಷ್ಟೇ ಅಷ್ಟೊಂದು ವ್ಯಾಲ್ಯೂ ಇರುತ್ತೆ ಆ ಕೀಪ್ಯಾಡ್ ಮೊಬೈಲ್ ಅಲ್ಲಿ. ಇವಾಗ 1000 ಮೆಸೇಜ್ ಬಂದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಲವ್ ಲೆಟರ್ ಆಗ್ಲಿ ಪ್ರತಿಯೊಂದು ಥಿಂಗ್ಸ್ಗೂ ವ್ಯಾಲ್ಯೂ ಕೊಡ್ತಾರೆ. ಬಟ್ ಇವಾಗ ಆ ಥರ ಇಲ್ಲ. ಈಗಿನ ಜನ್ರೇಷನ್ನೇ ಚೇಂಜ್ ಆಗಿದೆ. ಸೊ ಆ ಥರ ನಮ್ಮದು ಒಂದು ಆ ಸುಂದರವಾದ ಪ್ಯೂರ್ ಕನ್ನಡದಲ್ಲಿ ಆ ಪ್ರೀತಿ ಕತೆ ನಮ್ಮ ಮೂವಿಲಿ ನೋಡ್ಬೋದು ನೀವು. ಓಕೆ, ಸೊ ಈಗ ಅಂದ್ರೆ ಈಗ ಟ್ರಯಾಂಗ್ಯುಲರ್ ಲವ್ ಸ್ಟೋರಿಯಲ್ಲಿ ನೀವು ಒನ್ ಸೈಡ್ ಲವರ ಅಥವಾ ಅವರು ಶ್ರವ್ಯ ಪಾತ್ರ ಲವ್ ಮಾಡ್ತಿದಾರ? ರಿವೀಲ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅದು ಯಾವ ಥರ ಅಂದ್ರೆ ಟ್ರಯಾಂಗಲ್ ಎಲ್ಲೂ ಯಾರಿಗೂ ಮೋಸ ಆಗಲ್ಲ. ಆ ರಿಲೇಶನ್ಶಿಪ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿ ಕಾಣುತ್ತೆ. ಓಕೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗುತ್ತೆ ಇದು. ಯೂಶಲಿ ಇವಾಗ ಫೀಮೇಲ್ ಲೀಡ್ ಇನ್ನೊಬ್ರು ಇದ್ದಾರೆ ಅಂತ ಹೇಳುವಾಗ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ. ಅಂದ್ರೆ ಸ್ಕ್ರೀನ್ ಸ್ಪೇಸ್ ವೈಸ್ ಎಲ್ಲಿ ಜಾಸ್ತಿ ನಮಗೆ ಸಿಗುತ್ತಾ ಇಲ್ವಾ, ಅಥವಾ ಅವ್ರಿಗೆ ಜಾಸ್ತಿ ಹೈಲೈಟ್ ಆಗ್ತಾರ, ಆ ಥರದ್ದೆಲ್ಲ. ಸೊ ನಿಮಗೆ ಕಥೆ ಹೇಳಿದಾಗ ಹೇಗೆ ಅನ್ನಿಸ್ತು? ಯಾಕಂದ್ರೆ ನಿಮಗೆ ಇನಫ್ ಸ್ಪೇಸ್ ಇದೆಯಾ ಸಿನಿಮಾದಲ್ಲಿ? ಹಾ ಇದೆ. ಮಾಡರ್ನ್ ತರ ಅಂದ್ರೆ ಈಗ ಶಾವಿ ಅವರು ಕೂಡ ತುಂಬಾ ಮೂವಿ ಮಾಡ್ಕೊಂಡು ಬಂದವರು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಂದ್ರೆ ಅದು ಕೂಡ ನಮ್ಗೊಂಥರ ಖುಷಿ ವಿಷಯನೇ. ಸೊ ಅವ್ರಿಗೆ ಹೇಗೆ ಅದೇ ವಿಲೇಜ್ ಪಾತ್ರದ ಯಾವ ಥರ ಇದೆ ಆ ಥರ ಅವ್ರಿಗೆ ಅಲ್ಲಿ ಸಿಕ್ಕಿದೆ ವ್ಯಾಲ್ಯೂ. ನನಗೂ ಆ ಥರ ಮಾಡರ್ನ್ ರೋಲ್ ಎಲ್ಲೂ ಮೋಸ ಆಗಿಲ್ಲ. 2 ಪಾತ್ರನೂ ಚೆನ್ನಾಗಿ ಮೂಡಿ ಬಂದಿದೆ. ಓಕೆ, ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ಯಾವ ಪರ್ಟಿಕ್ಯುಲರ್ ಅಂದರೆ ಸೀನ್ ಅಥವಾ ಯಾವುದಾದ್ರೂ ಒಂದು ಸೀಕ್ವೆನ್ಸ್ ನಿಮಗೆ ಈ ಸಿನಿಮಾದಲ್ಲಿ ನನಗೆ ಎಮೋಟ್ ಮಾಡೋದಕ್ಕೆ ತುಂಬ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಇದು ಅಂತ ಅನಿಸಿದ್ದು ಯಾವ್ದಾರು ಇದೆಯಾ? ಚಾಲೆಂಜಿಂಗ್ ಅಂತ ಅನಿಸಿಲ್ಲ. ಅಂದರೆ ಅಲ್ಲಿ ಬ್ರೇಕಪ್ ಆಗಲ್ಲ, ಜಸ್ಟ್ ಬ್ರೇಕಪ್ ಸೀನ್ ಅಂತ ಒಂದಿರುತ್ತೆ. ಅದು ತುಂಬ ಎಮೋಷ್ನಲ್ ಆಗಿ ಇತ್ತು. ಅದು ತುಂಬ ಚೆನ್ನಾಗಿ ಬಂದಿದೆ ಅದು ಮೂವಿಲಿ ಆ ಸೀನ್. ಸೊ ಅವಳು ಆ ಥರ ಅದನ್ನ ಅನ್ಕೊಂಡಿರಲಿಲ್ಲ. ಆ ಥರ ಆ ಸಿಚುವೇಶನ್ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇವಾಗ ನಿಮಗೆ ಜಾಸ್ತಿ ಇವಾಗ ಕಷ್ಟ ಅಥವಾ ಈಸಿಯಾಗಿ ಮಾಡೋವಂಥ ಸೀನ್ ಯಾವ್ದು ನಿಮಗೆ? ಎಮೋಷನಲ್ ಸೀನ್ಸ್ ಇಷ್ಟನಾ ಅಥವಾ ರೊಮ್ಯಾಂಟಿಕ್ ಸೀನ್ಸ್ ನೀವು ಬೇಗ ಎಮೋಷನಲ್ ತುಂಬ ಚೆನ್ನಾಗಿ ಮಾಡ್ತೀನಿ. ರೊಮ್ಯಾಂಟಿಕ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಓಕೆ, ಬಟ್ ನಮ್ಮ ಅದ್ವಿಕ್ ಅವರು ತುಂಬಾ ಫ್ರೆಂಡ್ಲಿ ಆಗಿದ್ರು. ತುಂಬಾ ಫ್ರೆಂಡ್ಲಿ ಆಗಿದ್ರು. ಸೊ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಅಂತಾರಲ್ಲ ಆ ತರ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಅವರು. ಚೆನ್ನಾಗಿ ಬಂದಿದೆ. ಸಾಂಗ್ ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಅಂದ್ರೆ ನಿಮ್ಗೆ ಎಮೋಷನಲ್ ರೋಲ್ ಅಂದ್ರೆ ಎಮೋಷನಲ್ ಸೀನ್ಸ್ ಅಲ್ಲಿ ತುಂಬಾ ನಿಮಗೆ ಚೆನ್ನಾಗಿ ಮಾಡ್ತೀರಾ? ಅಂದ್ರೆ ಏನಂದ್ರೆ ಅಳೋದೆಲ್ಲ ಈಸಿಯಾಗಿ ಮಾಡ್ಬೋದು. ಡೀಪ್ ಅದಕ್ಕೆ ಹೋಗಿ ಇನ್ವಾಲ್ವ್ ಆಗ್ತೀನಿ ನಾನು. ಚೆನ್ನಾಗಿ ಮಾಡ್ತೀನಿ ಆ ಥರ ಆ ರೋಲ್ ಎಲ್ಲ. ಬಂದಿದೆ ಆ ಥರ ಪ್ರಾಜೆಕ್ಟ್ ಬಂದಿದೆ, ಮಾಡಿದ್ದೀನಿ. ಬಟ್ ಅದು ಕೂಡ ಹೋಪ್ ಇದೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ. ಓಕೆ, ಸೊ ಈಗ ಟ್ರೂ ಲವ್ ಫೈಂಡ್ಸ್ ಯು
ಅನ್ನೋ ಥರ ಒಂದು ಟ್ಯಾಗ್ ಲೈನ್ ಏನೋ ಇದೆ ಆ್ಯಕ್ಚುಲಿ ಈ ಸಿನಿಮಾಗೆ. ಅದರ ಬಗ್ಗೆ ನಿಮ್ಗೆ ಎಷ್ಟು ನಂಬಿಕೆ ಇದೆ, ನೀವು ಎಷ್ಟು ನಂಬ್ತೀರಾ ಅದನ್ನು? ನಿಜವಾಗ್ಲೂ ನಿಷ್ಠೆಯಿಂದ ಪ್ರೀತಿ ಮಾಡಿದರೆ ಆ್ಯಕ್ಚುಲಿ ಅದು ತುಂಬ ಕಾಡ್ತಾ ಇರುತ್ತೆ ಅಂತ ಡೈಲಾಗ್ ಎಲ್ಲ ಇದೆ ಆ್ಯಕ್ಚುಲಿ ಟ್ರೈಲರ್. ಟ್ರಸ್ಟ್ ನನ್ನ ಪ್ರಕಾರ ಇದರಲ್ಲಿ ನಮ್ಮ ಮೂವಿ ಪ್ರಕಾರ ಹೋಗೋದಂತೆ ಟ್ರಸ್ಟ್, ನಂಬಿಕೆ ಇದ್ರೆ ಖಂಡಿತ ಸಿಗುತ್ತೆ. ನಮ್ಮ ಮೂವಿ ನಾನು ನೋಡಿದ ಪ್ರಕಾರ ಟ್ರಸ್ಟ್ ಅಲ್ಲಿ ಕಾಣೋದು. ಓಕೆ, ರಿಯಲ್ ಲೈಫಲ್ಲಿ ಶೋಭಿತಾ ಅವ್ರದ್ದು ಒಪಿನಿಯನ್ ಕೇಳೋದಾದ್ರೆ ಏನು ಲವ್ ಅಂದರೆ ಏನು ಎಕ್ಸಾಕ್ಟ್ಲಿ? ಲವ್ ಅಂತಂದ್ರೆ ಬರೀ ಹುಡುಗ ಹುಡುಗಿ ಅಂತಲ್ಲ. ನನ್ನ ಪ್ರಕಾರ ಪೇರೆಂಟ್ಸ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಅಗೇನ್ ಸಿಬ್ಲಿಂಗ್ಸ್, ಇಲ್ಲ ಎನಿಮಲ್ ಕೂಡ ಅನ್ಕಂಡೀಷನಲ್ ಲವ್, ಅದು ಕೂಡ ಒಂಥರ ಲವ್ ಅಂತ ನನ್ನ ಪ್ರಕಾರ. ಹಾಗೆ. ಸೊ ಈಗ ಅದ್ವಿಕ್ ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಳ್ಳೋದಾದ್ರೆ? ಅದ್ವಿಕ್ ಅವರು ಅದೇ ಫ್ರೆಂಡ್ಲಿ ಆಗಿದ್ರು, ಅವರು ಫ್ಯಾಮಿಲಿ ಕೂಡ ಹಾಗೆ, ಅವ್ರ ಅಪ್ಪ ಅಮ್ಮ ಕೂಡ ಹಾಗೆ, ಅಂದ್ರೆ ರಿಲೇಶನ್ಶಿಪ್ ಅಂದ್ರೆ ಅವ್ರ ಮನೆ ಮಗಳ ತರ ನಮ್ಮನ್ನ ಚೆನ್ನಾಗಿ ಅವರೇ ಪ್ರೊಡ್ಯೂಸರ್ಸ್ ಬೇರೆ. ಹೌದು, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಬೇರೆ ಕಡೆ ಪ್ರೊಡ್ಯೂಸರ್ ಅಂದ್ರೆ ಬೇರೆ ತರನೇ ಭಾವನೆ, ಬಟ್ ಅವ್ರು ಆ ತರ ಮಾಡಿರ್ಲಿಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ರು. ಅದ್ವಿಕ್ ಅವರು ಕೂಡ ಹಾಗೆ. ಒಂದು ಪ್ರದೀಪ್ ಸರ್ ಕೂಡ ನಮ್ದು 8 ವರ್ಷ ಫ್ರೆಂಡ್ಶಿಪ್. ಸೊ ಹೊಸೊಬ್ರು ಡೈರೆಕ್ಟರ್ ಅಂತ ನನಗೆ ಆ ಥರ ಫೀಲ್ ಆಗಲಿಲ್ಲ. ಫಸ್ಟ್ ಫಿಲಮ್ ಅಲ್ಲ ಅವ್ರದ್ದೆಲ್ಲ ಪ್ರಾಜೆಕ್ಟ್ ಅಲ್ಲಿ ನನ್ನನ್ನು ಹಾಕೋತಿದ್ರು, ಆಲ್ಬಮ್ ಸಾಂಗ್ ಅದು. ಸೊ ನನಗೆ ಈಸಿ ಆಯ್ತು ಆಕ್ಟ್ ಮಾಡೋಕ್ಕೆ. ಅವರನ್ನು ವಿಲನ್ ಆಗಿ ನೋಡೋದು ಹೆಂಗ್ ಅನಿಸ್ತು ನಿಮಗೆ? ನಾನು ಫಸ್ಟ್ ಅನ್ಕೊಂಡು ಇವರು ವಿಲನ್ ಆಗಿ ಮಾಡ್ತಾರೆ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಅವರು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ತಮಿಳ್ ಮೂವಿಲೆಲ್ಲ ಆ ಥರ ವಿಲನ್ ಕ್ಯಾರೆಕ್ಟರ್ ಇರುತ್ತೆ, ಅದೇ ತರ ಇವರು ಇದರಲ್ಲಿ ಗೆಟಪ್ ಅಲ್ಲಿ ಕಾಣ್ತಿದ್ದಾರೆ. ಓಕೆ. ಸೊ ಈಗ ಶೋಭಿತಾ ಅವ್ರದ್ದು ಒಂಥರ ಇಂಟ್ರೆಸ್ಟಿಂಗ್ ಬ್ಯಾಕ್ ಗ್ರೌಂಡ್ ಆಕ್ಚುಲಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಅಂದ್ರೆ ಡಾಕ್ಟರೇಟ್ ಎಲ್ಲ ಆಗಿದೆ ನಿಮ್ದು. ಅಸ್ಟ್ರಾಲಜಿ. ಅಂದ್ರೆ ಹೆಂಗಿದು ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಅಂದ್ರೆ ಆಕ್ಚುಲಿ ನಾನೊಂಥರ ಸ್ವಲ್ಪ ತುಂಬಾ ಜಾಸ್ತಿ ಯಾರ ಜೊತೆನೂ ಮಿಂಗಲ್ ಆಗಲ್ಲ, ನನ್ನಷ್ಟೇ ನಾನು ಇರ್ತೀನಿ. ಆದ್ರೂ 7 ಫಿಲಮ್ ಮಾಡಿದ್ದೀರಾ? ಹೌದು. ಅಂಡ್ ನನ್ನ ಫ್ರೀ ಟೈಮಲ್ಲಿ ಟ್ರೆಕ್ಕಿಂಗ್ ಅದು ಇದೆಲ್ಲ ಮಾಡ್ತಾ ಇರ್ತೀನಿ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಈ ಸ್ಪಿರಿಚುವಲ್ ಅಲ್ಲಿ ಇದ್ದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದು ಸ್ವಲ್ಪ ಬ್ಯಾಲೆನ್ಸ್ ಮಾಡಕ್ಕೆ ಕಷ್ಟ ಆಗುತ್ತೆ, ತುಂಬಾನೇ ಕಷ್ಟ ಆಗುತ್ತೆ. ಯಾವ ತರ ನಿಮ್ಮ ನೀವು ಫೈನ್ ಟ್ಯೂನ್ ಮಾಡ್ಕೋತೀರಾ ಹಾಗಾದ್ರೆ ಸಿನಿಮಾ ಸೆಟ್ಟಿಗೆ ಬಂದಾಗ? ನೀವು ಒಬ್ಬರೇ ಇದ್ದಾಗ ಮೊದಲೇ ಅದೇ ಅನ್ಕೊಂಡಿರ್ತೀನಿ, ಈ ತರ ನನಗೆ ಮನೆಯಿಂದ ಹೊರಡುವಾಗಲೇ ಅನ್ಕೋತೀನಿ ಯಾವುದೇ ಟೀಮ್ ಇದ್ರೆ ಈ ತರ ಜನ ನನಗೆ ಕನೆಕ್ಟ್ ಆಗಲಿ ಅಂದ್ರೆ ಅದನ್ನೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಮುಂದೆ ಹೋಗ್ತೀನಿ. ಅದೇ ತರ ಆಗುತ್ತೆ. ಓಕೆ. ಮ್ಯಾನಿಫೆಸ್ಟ್ ಆದ್ರೂ ಅಷ್ಟೇ, ಕೆಲವೊಂದು ಆಗಿದೆ, ಅದೇ 80% ಆಗುತ್ತೆ. ಓಕೆ. ಈಗ ಅಂದ್ರೆ ನೀವು ಡಾಕ್ಟರೇಟ್ ಇನ್ ಆಸ್ಟ್ರಾಲಜಿ ಅಲ್ವಾ? ಸೊ ಅದಕ್ಕೂ ಯಾಕಂದ್ರೆ ನಿಮ್ಮ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ ಅದೆಲ್ಲ ಸಂಬಂಧ ಇದೆಯಾ ಏನಾದರೂ, ಅಥವಾ ನೀವು ನಾನು ಮೊದಲು ಬಿಲೀವ್ ಮಾಡ್ತಿರ್ಲಿಲ್ಲ. ನನ್ನ ಕ್ಲಾಸಿಗೆ ಹೋದ್ಮೇಲೆ ಒಂದೊಂದು ಕೇಸ್ಗಳು ಸಿಕ್ಕಾಗ ನಾನು ಅದನ್ನ ಬಿಲೀವ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇದನ್ನು ಕಂಬೈನ್ ಮಾಡ್ಕೊಂಡು ಆಸ್ಟ್ರಾಲಜಿ ಪಾಸ್ಟ್ ಲೈಫ್ ರಿಗ್ರೆಷನ್ ಕಂಬೈನ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ. ಅಂದ್ರೆ ಒಂದು ಏನಾದರೂ ಜಸ್ಟ್ ಎಕ್ಸಾಂಪಲ್ ನಂಗೆ ಹೇಳೋದಾದ್ರೆ, ಅಂದ್ರೆ ಹಿಂಗೆ ಈಗ ನಮಗೆಲ್ಲ ಅದು ಅನುಭವಕ್ಕೆ ಬಂದಿಲ್ಲ ಆ್ಯಕ್ಚುಲಿ ಆ ಥರದಲ್ಲಿ ಇರುತ್ತೆ ಅಂತ ನನಗೆ, ಬಿಕಾಸ್ ನನಗೆ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್. ಸೊ ನನಗೆ ಅದು ನಂಬಕ್ಕಾಗಲ್ಲ. ನಿಮ್ಗೆ ಯಾವುದೋ ಒಂದು ಎಕ್ಸಾಂಪಲ್? ಈಗ ನಾನೊಂದು ಹೇಳೋದು, ಈಗ ನಮಗೆ ಕೆಲವೊಂದು ನಮ್ಮ ಲೈಫಲ್ಲಿ ಘಟನೆಗಳು ನಡೆದಿರುತ್ತೆ, ನಾವು ಅದನ್ನ ಫೀಲ್ ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳೋಕ್ಕಾಗಲ್ಲ. ಕೆಲವ್ರು ಶೇರ್ ಮಾಡ್ಕೋತಾರೆ, ಕೆಲವ್ರು ಶೇರ್ ಮಾಡ್ಕೊಳ್ಳಲ್ಲ. ಅದು ಏನಾಗುತ್ತೆ, ಎಮೋಷನಲ್ ಒಳಗಡೆ ಬ್ಲಾಕೇಜ್ ಆಗ್ಬಿಡುತ್ತೆ. ಬ್ಲಾಕೇಜ್ ಆಗಿ ಈಗ ಶುಗರ್ ಎಲ್ಲ ಅಂತಾರೆ ಫುಡ್ಡಿಂದ ಬರುತ್ತೆ ಅಂತಾರೆ, ಫುಡ್ಡಿಂದಲ್ಲ ಆಕ್ಚುಲಿ ಬರುತ್ತೆ, ನಮ್ಮ ಎಮೋಷನಲ್. ಅದೇ ಒಳಗಡೆ ಅದೇ ಬ್ಲಾಕೇಜ್ ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಎಮೋಷನಲ್ ಅದನ್ನ ನಾವು ಹೀಲ್ ಮಾಡಬೇಕು. ಅದು ಯಾವ ಥರ ಅದು ಆ್ಯಕ್ಚುಲಿ ಶೇರ್ ಮಾಡಬೇಕು. ಈ ಥರ ನಾವು ಅದನ್ನ ಆ ಥರ ಕೇಸಸ್ ಬಂದಾಗ ಹೀಲ್ ಮಾಡ್ತೀವಿ. ಓಕೆ. ಸೊ ಪಾಸ್ಟ್ ಲೈಫ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಲೈಕ್ ಹಳೆ ಜನ್ಮ ಆ ಥರದ್ದಲ್ಲ, ಅದು ಆಗುತ್ತೆ, ಬಟ್ ಇದು ಕೂಡ ಆಗುತ್ತೆ ಫ್ಯೂಚರ್ ಪ್ರೋಗ್ರೆಷನ್ ಥರ. ಓಕೆ. ಸೊ ಎಮೋಷನ್ಸ್ ಮೇಯ್ನ್. ನಾವು ಯಾವುದನ್ನ ಅದನ್ನ ಒಳಗಡೆ ಇಟ್ಕೊಂಡು ಕೊರಗಿ ಅದನ್ನ ಹೊರಗಡೆ ಹಾಕಬೇಕು ಅನ್ನೋ ಥರ. ಅದು ಬ್ಲಾಕೇಜ್. ಬಟ್ ಈಗ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತಲ್ಲ, ಕೊರಗೋ ತರ ಆಗ್ತಾನೆ ಇರುತ್ತೆ ಮನುಷ್ಯನ ಲೈಫಲ್ಲಿ. ಆಕ್ಚುಲಿ ಒಂದಕ್ಕೆ ಸ್ಟಾಪ್ ಆಗಲ್ಲ, ಡೈಲಿ ಏನಾದರೂ ಹುಡುಕ್ತಾ ಇರ್ತೀವಿ ನಾವು. ನಾವು ಇದನ್ನೆಲ್ಲ ಸ್ವಲ್ಪ ನಮ್ಮ ಲೈಫಲ್ಲಿ ಸ್ವಲ್ಪ ಸ್ಪಿರಿಚುವಲ್ ಅಂದ್ರೆ ಕೆಲವರದು ತಪ್ಪು ಕಲ್ಪನೆ ಇದೆ, ಓ ಸನ್ಯಾಸತ್ವ ಕರೆಕ್ಟ್ ಅಲ್ಲ, ಅದು ಅಲ್ಲ. ಸೊ ನಮ್ಮ ಅದೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಪ್ರತಿಯೊಂದನ್ನು ಅಂತ. ಸೊ ಈಗ ಲವ್ ಮಾಡೋದ್ರಿಂದ ಈ ತರ ಎಲ್ಲ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ. ಅಂದ್ರೆ ಒಂದು ಕರೆಕ್ಟ್ ಆಗಿರೋ ಲವ್ ಸಿಗಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು ನಾವು, ಅದನ್ನು ಏನಿದೆಯೋ ಆಕ್ಸೆಪ್ಟ್ ಮಾಡಬೇಕು, ಪ್ರೆಸೆಂಟ್ ಅಲ್ಲಿ ಇರಬೇಕು ಅಂತ ನನ್ನ ಪ್ರಕಾರ. ಓಕೆ. ಸೊ ಲವ್ ಕ್ಯಾನ್ ಆಕ್ಟ್ ಆಸ್ ಅ ಹೀಲರ್. ಹೀಲ್ ಮಾಡುತ್ತೆ, ನಮ್ಮನ್ನು ನಾವು ಕಂಡ್ಕೋಬೇಕು ಅಷ್ಟೇ, ಹೀಲ್ ಮಾಡ್ಕೊಳ್ಳೋದು ಆಗಲಿ. ಈಗ ಅದೇ ನಾನು ಆ್ಯಕ್ಚುಲಿ ಹೇಳಿದ್ನಲ್ಲ, ಈಗ ಎವ್ರಿ ಡೇ ನಮ್ಗೇನೋ ಒಂದು ಹೊಸದನ್ನ ನಾವು ಫೈಂಡ್ ಔಟ್ ಮಾಡ್ತಾನೆ ಇರ್ತೀವಿ. ಕೊರಗೋ ಅಂಥದ್ದು ಆ್ಯಕ್ಚುಲಿ ಈಗ ನಮ್ಮ ಪ್ರಕಾರ ಏನೋ ಒಂದು ಆಗಲಿಲ್ಲ ಅಂತಂದ್ರೆ ಈಗ ಇನ್ನು ಕೊರಗಕ್ಕೆ ಶುರು ಮಾಡ್ತೀವಿ. ಎವ್ರಿ ಡೇ ನಾವೇ ರೀಸನ್ ಅಲ್ವಾ? ಈಗ ನಾಳೆ ಏನೋ ನಡೀತಾ ಇದೆ ಘಟನೆ ಅಂದ್ರೆ ಅದಕ್ಕೆ ನಾವೇ ರೀಸನ್, ಬೇರೆ ಯಾರನ್ನು ದೂರಿ ಪ್ರಯೋಜನ ಇಲ್ಲ, ಹೌದಲ್ವಾ? ಏನೇ ಇನ್ಸಿಡೆಂಟ್ ಆದ್ರೂ ದುಃಖ ಬಂದ್ರೆ ಅದಕ್ಕೆ ನಾವೇ ರೀಸನ್ ಆಗೋಗಿರ್ತೀವಿ. ಚಾಯ್ಸ್ ನಮ್ಮಲ್ಲಿ ಇರೋದು. ಓಕೆ. ಸೊ ಅದ್ರ ಜೊತೆಗೆ ಹಿಂಗೆ ಲೈಕ್ ಅಂದ್ರೆ ನಾವು ಪೀಸ್ ಹೌ ಟು
ಲೈಕ್ ಒಂದು ಪೀಸ್ನ ಹೆಂಗೆ ಹುಡುಕೊಳ್ಳೋದು ಈ ಥರ ಸಿಚುವೇಶನ್ ಇರುವಾಗ? ಅದನ್ನೇ ನಾನು ಹೇಳಿದಲ್ಲ, ಈ ಥರ ಸ್ಪಿರಿಚುವಲ್ ಈ ಥರ ನಾವು ಸ್ವಲ್ಪ ಕಲ್ತ್ಕೊಂಡ್ರೆ ಅದನ್ನು ನಾವು ನಮ್ಮ ಒಳಗಡೆ ಅಳವಡಿಸ್ಕೊಂಡ್ರೆ ನಮ್ಮನ್ನು ನಾವೇ ಆ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಪ್ರೇಮಿ ಫಿಲಮ್ ಎಲ್ಲ ನೋಡಿದ್ರೆ ನಮ್ಮ ಮೈಂಡ್ ಕ್ಲಿಯರ್ ಆಗ್ಬೋದು. ಆಗ್ಬೋದು ಅಂದ್ರೆ ಕನ್ಫ್ಯೂಷನ್ಸ್ ಈ ಥರ ಅದು ತೊಂದರೆ ನೋಡ್ಬೇಕಂದ್ರೆ ಕೊರಗೋದು ಅದೆಲ್ಲ. ಲವ್ ಅನ್ನೋದು ಪ್ರತಿಯೊಂದು ಜೀವಿನೂ ಬಯಸೋದು ಲವ್ ಹಾ. ಅಲ್ವಾ? ಈಗ ಪ್ರಾಣಿ ಒಂದು ಡಾಗ್ ಆದ್ರೂ ನೋಡಿ, ಅದು ಏನೋ ನೀವು ಜಸ್ಟ್ ಸವರಿದ್ರೆ ಸಾಕು ನಿಮ್ಮ ಹತ್ರ ಪ್ರತಿಯೊಂದು ಜೀವಿ ಬಯಸೋದು ಲವ್ ತಾನೆ. ಸೊ ಇದರಲ್ಲಿ ಒಂದು ಹುಡುಗ ಹುಡುಗಿ ಲವ್ ಸ್ಟೋರಿನ ಅಲ್ಲಿ ತೋರಿಸಿದ್ದಾರೆ. ಅಂದ್ರೆ ಅದು ಎಷ್ಟು ಪ್ಯೂರ್ ಆಗಿದೆ, ಆ ಶುದ್ಧ ಪ್ರೀತಿನಲ್ಲಿ ತೋರಿಸಿದ್ದಾರೆ. ಇವಾಗಿನ ಜನರೇಷನ್ ಯಾವ ತರ ಯಾವ್ದು ಎಲ್ಲರೂ ಇರಲ್ಲ, ಎಕ್ಸೆಪ್ಷನ್ಸ್ ಇರುತ್ತೆ. 50% ಇದ್ದಾರೆ ಸರ್, 50% ಇಲ್ಲ. ಬಟ್ ಅವರೆಲ್ಲ ಈಗ ಅದರಿಂದ ಫಾರ್ ಎಕ್ಸಾಂಪಲ್ ಈಗ ಮಲ್ಟಿಪಲ್ ಪಾರ್ಟ್ನರ್ಸ್ ಅಥವಾ ಅದು ಇದು ವಾಟ್ ಎವರ್ ದೇ ಆರ್ ಗೋಯಿಂಗ್ ಥ್ರೂ ಆಲ್ ದಟ್, ಅವ್ರು ಅದರಿಂದ ಆ ಟ್ರಾಮಾದಿಂದ ಆಚೆ ತರೋದಕ್ಕೆ ಎಷ್ಟು ಕಷ್ಟ ಅಂತವ್ರನ್ನ ಅಂತ. ಹೌದು, ತುಂಬಾ ಕಷ್ಟ ಆಗುತ್ತೆ. ಕೆಲವರು ಅದು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಅದಕ್ಕೆ, ಬೇರೆ ಬೇರೆ. ಹೌದು. ಆಮೇಲೆ ಎಂಡಲ್ಲಿ ಅವ್ರಿಗೂ ಸಮ್ಟೈಮ್ ಆ ಥರ ಇಟ್ಕೊಂಡವ್ರಿಗೂ ಅಂತ ಅನ್ಸ್ಬಿಡುತ್ತೆ, ಓ ಯಾರಾದ್ರೂ ಒಬ್ರು ಬೇಕು ಅನ್ನೋ ಥರನೂ ಬಂದ್ಬಿಡುತ್ತೆ. ಅದು ಒಂಥರ ನೆಗೆಟಿವ್ ಇನ್ಫ್ಲುಯೆನ್ಸೇ ಆಗ್ತಿರೋದು ಆಲ್ಮೋಸ್ಟ್ ಮಲ್ಟಿಪಲ್ ಇದರಿಂದ. ಇತ್ತೀಚೆಗೆ ತುಂಬಾ ಆ್ಯಪ್ಗಳೇ ಆ ಥರ ಹೇಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಥರ ಅಥವಾ ವಾಟ್ ಎವರ್ ಈ ಥರ ಹಿಂಗಿರ್ಬೇಕು ಲವ್ ಅಂದ್ರೆ ಅನ್ಸೋ ಥರ ಈ ಫಿಲಮಲ್ಲಿ ತೋರಿಸಿದ್ವಿ. ಅಂದ್ರೆ ಅವನು ಅದನ್ನ ಎಷ್ಟೋ ವರ್ಷ ಆದ್ರೆ ಅದನ್ನ ಉಳಿಸ್ಕೊಂಡು ಬರ್ತಾನೆ. ಓಕೆ. ಬಟ್ ಆದ್ರೆ ಇಬ್ರು ನಿಂತಿದ್ದಾರೆ ಆಕ್ಚುಲಿ ಲಾಸ್ಟ್ ಅಲ್ಲಿ. ಹೌದು, ಅಂದ್ರೆ ಹೀರೋಯಿನ್ಸ್ ಇಬ್ರು ಕೂಡ ಲೈಕ್ ಅಂದ್ರೆ ಮದುವೆ ಆಗೋ ತರ ರೆಡಿ ಆಗಿದ್ದಾರೆ. ಯಾವ ತರ ಬ್ಯಾಲೆನ್ಸ್ ಮಾಡ್ತಾನೆ ಅನ್ನೋದೇ ಅಲ್ಲಿ ಕ್ಲೈಮ್ಯಾಕ್ಸ್. ಓಕೆ, ಅದೇ ಕ್ಲೈಮ್ಯಾಕ್ಸ್ ಶಾಟ್ ಆಕ್ಚುಲಿ. ಅದನ್ನೇ ತೋರಿಸ್ಬಿದ್ದಾರೆ ಟ್ರೈಲರ್ ಅಲ್ಲಿ. 2 ಕ್ಲೈಮ್ಯಾಕ್ಸ್ ಇದೆ. ಓ, ಅಂದ್ರೆ ಇವತ್ತೇ ಅಂದ್ರೆ ಒಂದೇ ದಿನ ರಿಲೀಸ್ ಆಗುತ್ತೆ, ಅದು ಬೇರೆ ದಿನ ಬರ್ಬೇಕು? ಇಲ್ಲ ಅವತ್ತೇ ಅಲ್ಲೇ ತೋರಿಸ್ತೀರಾ ಎರಡು? ನಾವು ಯಾವ್ದು ಬೇಕಾದ್ ತಗೊಂಡು ಹೋಗೋದು. ಬಟ್ ಹೆಂಗೆ ಕನ್ವಿನ್ಸ್ ಆಗುತ್ತಾ ಅದು ಆ ಥರ 2 ಕ್ಲೈಮ್ಯಾಕ್ಸ್? ಆಗುತ್ತೆ. ಒಂದು ವಿಲನ್ದು ಒಂದು, ಅಂದ್ರೆ ಯಾರಿಗೂ ಬೇಜಾರಾಗೋದು ಬೇಡ ಅಂತನಾ? ಹೌದು. ಓಕೆ. ನಿಮಗೆ ಈಗ ಡಬ್ಬಿಂಗ್ ಎಲ್ಲ ಮಾಡಿರ್ತೀರಾ? ನೀವೇ ಮಾಡಿದ್ದೀರಾ ಡಬ್ಬಿಂಗ್ ನಿಮ್ಮ ಆಕ್ಚುಲಿ ಪಾತ್ರಕ್ಕೆ? ಅದು ಮಂಗಳೂರು ಕನ್ನಡ ಬರುತ್ತೆ. ಸ್ವಲ್ಪ ಅದು ಡೈಲಾಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬಾ ಕಡೆ ಮೂವೀಸ್ ಇಟ್ಟಲ್ಲಿ ಹೇಳ್ತಾರೆ ಮೇಡಮ್ ಮಂಗಳೂರು ಕನ್ನಡ ಬರ್ತಿದೆ, ಬಟ್ ಆಲ್ಮೋಸ್ಟ್ ನಾನೇ ಡಬ್ಬಿಂಗ್ ಮಾಡಿದ್ದೀನಿ. ಓಕೆ. ಸೊ ಅಂದ್ರೆ ಏನ್ ಕಷ್ಟ ಆಗಿತ್ತು? ಯಾವುದು ಅದು ವರ್ಡ್ ನಿಮಗೆ ಉಚ್ಚಾರಣೆ ಸ್ಲ್ಯಾಂಗ್ ಬರುತ್ತಲ್ಲ, ಈಗ ನಮ್ದು ಸ್ವಲ್ಪ ಬುಕ್ ಲ್ಯಾಂಗ್ವೇಜ್ ತರ ಹೌದು. ಬರ್ತೀವಿ ಅಂದ್ರೆ ನಾವು ಬರುತ್ತೇವೆ, ನಾವು ಆ ತರ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇವಾಗ ಆಗಿದೆ ಒಂದು 50% ಬೆಂಗಳೂರಿದೆ ಆಗಿದೆ. ಸೊ ಡಬ್ಬಿಂಗ್ ಅಲ್ಲಿ ಏನು 8 ವರ್ಷ ಆಯ್ತಲ್ಲ ಬೆಂಗಳೂರು, ಅಷ್ಟೇನ್ ಡಿಫರೆನ್ಸ್ ಅನ್ಸಲ್ಲ ಡಬ್ಬಿಂಗ್ ನೋಡುವಾಗ? ಏನೋ ಬೇರೆ ಕನ್ನಡ ಅಲ್ವಲ್ಲ ಆ ಥರ ಏನು ಅನ್ಸಲ್ಲ? ಬಂದ್ಬಿಡುತ್ತೆ ಕೆಲವು. ಓಕೆ. ಸೊ ಫೈನಲಿ ಈಗ ನಿಮ್ಮ ಸಾಂಗ್ ಎಲ್ಲ ರಿಲೀಸ್ ಆಗುತ್ತೆ ರೀಸೆಂಟ್ ಆಗಿ, ಡ್ಯುಯೆಟ್ ಸಾಂಗ್ ಅಂತ ಹೇಳಿದ್ರು ಆಕ್ಚುಲಿ. ಅದ್ವಿಕ್ ಅವ್ರು ಬಹಳ ಖುಷಿಯಲ್ಲಿ ಹೇಳಿದ್ರು ಆಕ್ಚುಲಿ. ಅದೇ ಈಗ ಅದ್ವಿಕ್ ಅವ್ರು ನಿಮ್ಮ ಜೊತೆಗೂ ಡ್ಯುಯೆಟ್ ಹಾಡ್ತಾ ಇದ್ದಾರೆ, ಶ್ರವ್ಯ ಅವ್ರ ಜೊತೆಗೂ ಡ್ಯುಯೆಟ್ ಹಾಡ್ತಾರೆ. ಏನಂತ ಅನ್ಕೋಬೇಕು ಈಗ ಪ್ರೇಕ್ಷಕರಾಗಿ ನಾವು? ಅದೇ ಹೇಳಿಲ್ಲ ಟ್ರಯಾಂಗಲ್ ಅಂತ. ಓಕೆ. ಅಂದ್ರೆ ಇದು ಯಾರು ಕನ್ಸು? ನಿಮ್ದು ಡ್ಯುಯೆಟ್ ನಿಮ್ ಕನ್ಸ ಅಥವಾ ಎಕ್ಸಾಕ್ಟ್ಲಿ ಅದು ಹೇಳ್ಬೇಕಾ? ಅದು ಸಾಂಗ್ ಹೇಳ್ದೆ ಯಾರು ಅದ್ ನನ್ ಕನ್ಸು. ಓಕೆ. ಶ್ರವ್ಯ ಅವ್ರ ಜೊತೆಗೆ ಮಾಡ್ತಿರೋದು ಅದು ರಿಯಲ್? ಅದು ಎರಡು ಅಂದ್ರೆ ಅವನ ಜೊತೆನೆ ಓಡಾಡ್ಕೊಂಡಿರ್ತೀನಲ್ವಾ, ಹೀರೋ ಜೊತೆನೆ 24 hours ಅವನ ಜೊತೆನೆ ಇರ್ತೀನಿ, ಒಂದೇ ರೂಮಲ್ಲಿ ಇರ್ತೀವಿ. ಅಂದ್ರೆ ಅಷ್ಟು ನಾನು ಕೇರ್ ಮಾಡ್ಕೊಂಡು ಅಷ್ಟು ಇರ್ತೀವಿ. ಓಕೆ. ಅಂದರೆ ಸೊ ಇವಾಗ ನೀವು ಸಿನ್ಸ್ ಯುವರ್ ಡಾಕ್ಟರೇಟ್ ನಿಮ್ಗೆ ಇರೋದ್ರಿಂದ ಪ್ಲಸ್ ಬೇರೆದೆಲ್ಲ ನೀವು ಮಾಡ್ತಿರೋದ್ರಿಂದ ನಿಮ್ಮ ಪರ್ಮನೆಂಟ್ ಜಾಬ್ ಅಂತ ಬೇರೆ ಇದೆ ಬೇರೆ, ಯಾಕಂದ್ರೆ ಇದನ್ನೇ ನಂಬ್ಕೊಂಡಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಓಕೆ. ಯಾವತ್ತು ಎಷ್ಟೊಂದು ಜನ ಆರ್ಟಿಸ್ಟ್ಗಳಿದ್ದಾರೆ, ತುಂಬಾ ಕಷ್ಟ ಆಗುತ್ತೆ. ಸೊ ಬೇರೆಯವ್ರದ್ದು ಪಾಸ್ಟ್ ಲೈಫ್ನ ಹೀಲ್ ಮಾಡೋದು ಈಸಿ ಹಂಗಾದ್ರೆ ಆ್ಯಕ್ಚುಲಿ? ಅಂದರೆ ಸುಮಾರು ಜನ ಆ ಥರ ಕಷ್ಟ ಎಲ್ಲರೂ ಟ್ರಾನ್ಸ್ ಹೋಗಲ್ಲ, ಕೆಲವರು ಟ್ರಾನ್ಸ್ ಹೋಗ್ತಾರೆ, ಓಕೆ ಮಾಡ್ತಾರೆ. ಬಟ್ ಸ್ಟಿಲ್ ಅಂದ್ರೆ ಜನಗಳು ಈ ಥರ ತೊಂದರೆಯಲ್ಲಿ ಸಿಗಾಕೊಳ್ಳೋದು ಅಥವಾ ಪ್ರಾಬ್ಲಮ್ ಅಲ್ಲಿ ಇರೋದೇ ನಿಮಗೆ ಆಕ್ಚುಲಿ ಒಳ್ಳೇದು ಅಂತಾನೆ? ಯಾವ ತರ ಪ್ರೊಫೆಷನ್ ಇದು? ಪ್ರಾಬ್ಲಮ್ ಅಲ್ಲಿ ಇರೋದು ಅಂತಲ್ಲ, ಅವರು ಲೈಫಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಬಂದಾಗ ಯಾವ ತರ ಆಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು. ಈಗ ಗಂಡ ಹೆಂಡತಿ ಮಧ್ಯದಲ್ಲೂ ತುಂಬಾ ಆ ತರ ಕೇಸ್ಗಳು ತುಂಬಾ ಬರುತ್ತೆ. ಬಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಎವ್ರಿ ಒನ್ ಲೈಕ್ ದೇ ದೆಮ್ಸೆಲ್ಫ್ ದೇ ಕ್ಯಾನ್ ಹೀಲ್ ಆ ಥರದ ಸಿಚುವೇಶನ್ ಬಂದು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಆದ್ರೆ ಒಳ್ಳೇದೇ ಅಲ್ವಾ? ಅಲ್ವಾ? ಹೌದಾ? ಓಕೆ, ಒಳ್ಳೇದೇ ಆಕ್ಚುಲಿ. ಆಗಲ್ಲ, ಬಟ್ ಒಂದೊಂದಕ್ಕೊಂದು ನಮ್ಮ ಕಾರ್ಮಿಕ ಎಲ್ಲ ಇರುತ್ತಲ್ಲ, ಅವನೊಂದು ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಫೈನಲಿ ಈಗ ಪ್ರೇಮಿ ಸಿನಿಮಾದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಾಕಷ್ಟು ಹೇಳಿದ್ರಿ, ಇದು ಜೆನ್ಜಿ ಲವ್ ಅಲ್ಲ, ಇದು 90s ಲವ್, ಪ್ಯೂರ್ ಲವ್ ಅಂತೆಲ್ಲ ಹೇಳಿದ್ರಿ. ಜೊತೆಗೆ ಇಬ್ಬಿಬ್ರ ಜೊತೆಗೆ ಹೀರೋ ಡಿಬೇಟ್ ಹಾಡ್ತಿದ್ದಾರೆ, ಮತ್ತು ಇಬ್ಬಿಬ್ರು ಹೀರೋಯಿನ್ಸ್ ಒಂದು ಹೀರೋ ಜೊತೆಗೆ ಮದುವೆ ಆಗೋದಕ್ಕೆ ಹಾತೋರಿತಾ ಇದ್ದಾರೆ. ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜನಗಳು ಈ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬರಬೇಕು? ಸೊ ನಿಮ್ಮಿಂದ ಅವ್ರು ಏನು ಕಲಿತಾರೆ?
ಈ ಸಿನಿಮಾಯಿಂದ? ಅವರು ಅಂದರೆ ಒಂದು ರಿಲೇಶನ್ಶಿಪ್, ಹ್ಮ್. ಅದಕ್ಕೆ ಯಾವ ಥರ ವ್ಯಾಲ್ಯೂ, ಥಿಂಗ್ಸ್ ವ್ಯಾಲ್ಯೂ ಅಂತ ಹಿಡಿದು ಅಂಡರ್ಸ್ಟ್ಯಾಂಡಿಂಗ್, ಹ್ಮ್. ಆಮೇಲೆ ಯಾವುದೇ ಥರ ವಲ್ಗರಿಟಿ ಆ ಥರ ಏನು ಇಲ್ಲ. ಏನೂ ಅದೇ ಇಲ್ಲ. ಹೇಳಿದೆಲ್ಲ, ಒಂದು ಶುದ್ಧವಾಗಿ, ಒಂದು ಯಾವುದೇ ಅಬ್ಬರ ಇಲ್ಲ, ಆರಾಮಾಗಿ ಥಿಯೇಟ್ರಲ್ಲಿ ಕೂತು ಹ್ಮ್. ನೋಡುವಂಥ ಫೈಟ್ ಸೀಕ್ವೆನ್ಸ್ ಆ ಥರ ಫೈಟು ಇದೆ, ಬಟ್ ಅಷ್ಟೊಂದಿಲ್ಲ. ರಕ್ತಪಾತ ಆ ಅದೇ ಥರ ಇಲ್ಲ, ಅಬ್ಬರ ಇರುತ್ತಲ್ಲ, ದುರಂಧರ ಥರ ಎಲ್ಲ ಧೂಮ್ ಇಲ್ಲ. ಧಾಮ್ ಆ ಥರ ಇಲ್ಲ. ಪ್ರೇಮಿಯಲ್ಲೇ ಇದೆ ನೋಡಿ, ಪ್ರೇಮಿ ಅಷ್ಟೇ. ಮತ್ತೆ ಶಾಂತವಾಗಿ ಹೋಗುತ್ತೆ, ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಬರ್ಬೋದು. ದುರಂಧರ ಥರ ವೈಲೆನ್ಸ್ ಆ ಅಷ್ಟೆಲ್ಲ ಥರ ತಲೆ ಏನು ಕಟ್ ಮಾಡಿ ಇಲ್ಲ. ಇದು. ಏನು ಇಲ್ಲ ಆ ಥರ ನಮ್ಮ ಮೂವಿಲಿ ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಶೋಭಿತಾ ಅವರೇ. Thank you. ಸೊ ಆಲ್ ದ ಬೆಸ್ಟ್ ಫಾರ್ ಪ್ರೇಮಿ ಆ್ಯಂಡ್ April 3rd ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ಶೋಭಿತಾ ಅವರ ಮಾತುಗಳು. ಪ್ರೇಮಿ ಸಿನಿಮಾ ಇದೆ ಏಪ್ರಿಲ್ 3ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.